ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಅರ್ಬನ್ ಕೋರ್ಟ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ ತರಳಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಎರಡು ಕ್ಯಾಟ್ರಿ ಇದಾವೆ. ಇಲ್ಲಿ ನಿಮ್ಗೆ ಬೆಂಗಳೂರು ಅರ್ಬನ್ ಕೋರ್ಟ್ ಅಲ್ಲಿ RPC ಕ್ಯಾಟ್ರಿ ಅಂಡರ್ ನೀವು ಪೋಸ್ಟ್ ಗಳನ್ನು ಅಪ್ಲೈ ಮಾಡಬಹುದು. ಅದೇ ತರ ಕಲ್ಯಾಣ ಕರ್ನಾಟಕ ರೀಜನ್ ಅಂಡರ್ ನೀವು ಪೋಸ್ಟ್ ಗಳನ್ನು ಅಪ್ಲೈ ಮಾಡಬಹುದು. ಇಲ್ಲಿ ಯಾವೆಲ್ಲ ಹುದ್ದೆಗಳು ಇದಾವೆ ಅಂತ ಬಂದ್ರೆ ಪ್ಯೂನ್ ಇದೆ, ಡ್ರೈವರ್ ಇದೆ, ಮತ್ತೆ ಪ್ಯೂನು ಡ್ರೈವರ್ ಇದೆ. ಇದರಲ್ಲಿ RPC ಕ್ಯಾಟ್ರಿಯಲ್ಲಿ ಬಂದ್ರೆ ನೆಕ್ಸ್ಟ್ ಇದರಲ್ಲಿ ಬಂದ್ರೆ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಟೈಪಿಸ್ಟ್ ಪೋಸ್ಟ್ಗಳು ಇದಾವೆ, ಪ್ರೋಸೆಸ್ ಸರ್ವರ್ ಇದಾವೆ, ಸ್ಟಿನೋಗ್ರಾಫರ್ ಗ್ರೇಡ್ 3 ಇದೆ. ಇಷ್ಟು ಪೋಸ್ಟ್ಗಳು ಇದಾವೆ. ಹಾಗಾದ್ರೆ RPC ಕ್ಯಾಟ್ರಿ ಅಂದ್ರೆ ನೀವು ಏನ್ ಕಲ್ಯಾಣ ಕರ್ನಾಟಕ ರೀಜನ್ ಬಿಟ್ಟು ಬೇರೆ ರೀಜನ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ RPC ಕ್ಯಾಟ್ರಿ ಅಂಡರ್ ಬರುತ್ತೆ. RPC ನವರು ಕಲ್ಯಾಣ ಕರ್ನಾಟಕ ರೀಜನ್ ಅವರು RPC ಕ್ಯಾಟ್ರಿಗೆ ಅಪ್ಲೈ ಮಾಡಬಹುದು. ಏನು ಕಲ್ಯಾಣ ಕರ್ನಾಟಕ ರೀಜನ್ ಇದ್ದವರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಗೆ ಒಂದ್ ಸ್ವಲ್ಪ ರಿಸರ್ವೇಶನ್ ಸಿಗ್ತಾ ಹೋಗುತ್ತೆ ಅಷ್ಟೇ. RPC ಕ್ಯಾಟ್ರಿಗೆ ಬೋತ್ ಕಲ್ಯಾಣ ಕರ್ನಾಟಕ ಮತ್ತೆ ನಾರ್ಮಲ್ ಪೇರೆಂಟ್ ಕ್ಯಾಟ್ರಿನವರು ಅಪ್ಲೈ ಮಾಡಬಹುದು. ಇಲ್ಲಿ ಫಸ್ಟ್ ಗೆ ನಾವು ಎಷ್ಟು ಪೋಸ್ಟ್ಗಳು ಇದಾವೆ RPC ಅಂಡರ್ ಕ್ಯಾಟ್ರಿಯಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೋಡೋದಾದ್ರೆ ಫಸ್ಟ್ ಗೆ RPC ಕ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ಈ ಒಂದು ಹುದ್ದೆಗಳಿಗೆ ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ 30 ಜುಲೈ 2026 ಒಳಗಡೆ ನೀವು ಸಲ್ಲಿಸಬೇಕಾಗತ್ತೆ. ಡ್ರೈವರ್ ಮತ್ತು ಪ್ಯೂನ್ ಹುದ್ದೆಗಳು ಇದಾವೆ RPC ಕ್ಯಾಟ್ರಿ. ಡ್ರೈವರ್ ನಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಅಂತಂದು ಟೋಟಲ್ ನೋಡಬಹುದು ನೀವು. ಜನರಲ್ಗೆ, ವುಮನ್ಗೆ, ರೂರಲ್ಗೆ ಎಷ್ಟೆಷ್ಟು ರಿಸರ್ವೇಶನ್ ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ಪ್ರಕಾರ ಇಷ್ಟು ಪೋಸ್ಟ್ಗಳು ಒಟ್ಟು ಟೋಟಲ್ 7 ಪೋಸ್ಟ್ಗಳು ಇದಾವೆ. ನೀವು ಫಸ್ಟ್ ಗೆ ನೀವು ಅಪ್ಲೈ ಮಾಡ್ತಿದ್ದೀರಂತ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಮತ್ತೆ ಪೋಸ್ಟ್ಗಳು ಇದಾವೋ ಇಲ್ಲೋ ಅಂತ ನೋಡಿ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಪ್ಯೂನ್ ಹುದ್ದೆಗಳು ಬಂದ್ಬಿಟ್ಟು ಟೋಟಲ್ 81 ಪೋಸ್ಟ್ಗಳು ಇದಾವೆ. ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ಇದಾವೆ, ವುಮನ್ ರೂರಲ್ ಇದ್ರೆ ಎಷ್ಟು ರಿಸರ್ವೇಶನ್ ಇದೆ, PWD ಇದ್ರೆ ಎಷ್ಟು ರಿಸರ್ವೇಶನ್ ಇದೆ, ಮತ್ತೆ KMS PDP ಇದ್ರೆ ಎಷ್ಟೆಲ್ಲ ರಿಸರ್ವೇಶನ್ ಇದೆ ಅಂತ ನೀವೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್ ಅಂದ್ರೆ ಯಾವ ತರ, ಲೋಕೋಮೋಟರ್ ಡಿಸಬಿಲಿಟಿ ಇದ್ರೆ ಯಾವ ತರ ಸ್ಟಾರ್, ಡೆಫ್ ಅಂಡ್ ಹಾರ್ಡ್ ಹಿಯರಿಂಗ್ ಇದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಯಾವೊಂದು ಇರುತ್ತೆ ಅಂತಂದು ಇಲ್ಲಿ ವೆಬ್ಸೈಟ್ ನಾನು ಇಲ್ಲಿ ಕೊಟ್ಟಿರ್ತೇನೆ. ಇದು 1ನೇ ತಾರೀಕಿಂದ ಈ ಅಪ್ಲಿಕೇಶನ್ ಬಂದ್ಬಿಟ್ಟು 30/7/2026 ಒಳಗಡೆ ನೀವು ಅಪ್ಲೈ ಮಾಡಬಹುದು. ಫೀ ಪೇಮೆಂಟ್ ನ ಬಂದ್ರೆ 300 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ. 150 ರೂಪಾಯಿ ಬಂದ್ಬಿಟ್ಟು ಕ್ಯಾಟಗರಿ 2A 2B 3A 3B ನವರು ಪೇಮೆಂಟ್ ಮಾಡ್ಬೇಕಾಗತ್ತೆ. SC ST ಮತ್ತೆ PWD ಕ್ಯಾಂಡಿಡೇಟ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದವರಿಗೆ ಯಾವುದೇ ತರಹದ ಫೀನ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಇಲ್ಲಿ ಪೇ ಸ್ಕೇಲ್ ನ ನೀವು ನೋಡ್ಕೋಬಹುದು. ಡ್ರೈವರಿಗೆ ಬಂದ್ರೆ SSLC ಪಾಸ್ ಆಗಿರ್ಬೇಕು ಮತ್ತೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ನ ಇರಬೇಕಾಗತ್ತೆ. ಏನು ಡ್ರೈವರ್ ಅಪ್ಲೈ ಮಾಡ್ತಿದ್ರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಪ್ಯೂನಿಗೆ ಬಂದ್ರೆ 10th ಪಾಸ್ ಆಗಿರ್ಬೇಕಾಗತ್ತೆ. 10th ಮತ್ತೆ ಏನಂತಂದ್ರೆ ಕನ್ನಡದಲ್ಲಿ ಓದ್ಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರ್ತಿರ್ಬೇಕತ್ತೆ. ಎರಡೂ ಹುದ್ದೆಗಳಿಗೆ ಬಂದ್ರೆ ಏಜ್ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 45 ತನಕ. 40 ಜನರಲ್ ಮೆರಿಟ್ ನವರಿಗೆ, 43 ಬಂದ್ಬಿಟ್ಟು ಕ್ಯಾಟಗರಿ 2A 2B 3A 3B ಬರ್ತಾ ಹೋಗುತ್ತೆ. 45 ಇಯರ್ಸ್ ಬಂದ್ಬಿಟ್ಟು SC ST ಕ್ಯಾಟಗರಿ ಅವರಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ಗೆ ಇವರಿಗೆಲ್ಲ ಬರ್ತಾ ಹೋಗುತ್ತೆ. ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ನಿಮಗೆ 2 ವರ್ಷಗಳ ಕಾಲ ಇರುತ್ತೆ. ನಿಮ್ಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದು ಇಲ್ಲಿದೆ. ನಿಮ್ಗೆ ಇಂಟರ್ವ್ಯೂ ಮುಖಾಂತರ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇವೆಲ್ಲ ಇದೆ ಇಲ್ಲಿ. ನೆಕ್ಸ್ಟ್ ಅದೇ ರೀತಿ ಬಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ ಬಂದ್ರೆ ಇಲ್ಲಿ ಕೆಳಗಡೆ ಇದೆ ನಿಮ್ಗೆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೋಡೋದಾದ್ರೆ ನಿಮ್ಗೆ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು ಇಲ್ಲಿ ಇದರಲ್ಲಿ ಏನಂತಂದ್ರೆ ಸ್ಟೆನೋಗ್ರಾಫರ್ ಅಲ್ಲಿ ಬಂದ್ಬಿಟ್ಟು 5 ಪೋಸ್ಟ್ಗಳು ಇದಾವೆ ನಿಮ್ಗೆ. ಇದರಲ್ಲಿ ಏನಂತಂದ್ರೆ ಅದರಲ್ಲಿ ಒಂದು ಪೋಸ್ಟ್ ಫ್ರೆಶ್ ಇದೆ. ಅಂದ್ರೆ ಈ ಸ್ಟೆನೋಗ್ರಾಫರ್ ಅಲ್ಲಿ ಒಂದು ಬಂದ್ಬಿಟ್ಟು ಬ್ಯಾಕ್ಲಾಗ್ ವೇಕೆನ್ಸೀಸ್ ಎಷ್ಟಿದಾವೆ ಅಂತಂದು, ಫ್ರೆಶ್ ವೇಕೆನ್ಸೀಸ್ ಎಷ್ಟಿದಾವೆ ಅಂತಂದು. ಡ್ರೈವರ್ ಅಲ್ಲಿ ಬಂದ್ಬಿಟ್ಟು 1 ಪೋಸ್ಟ್ಗಳಿದೆ. ಕ್ಯಾಟಗರಿ ವೈಸ್ ನೀವು ನೋಡ್ಕೋಬೇಕಾಗತ್ತೆ. ಪ್ರೊಸೆಸ್ ಸರ್ವರ್ಗಳು ಬಂದ್ಬಿಟ್ಟು 1 ಹುದ್ದೆಗಳಿವೆ. ಫ್ರೆಶ್ ವೇಕೆನ್ಸಿ ಬಂದ್ಬಿಟ್ಟು 7. ಪ್ಯೂನ್ ಪೋಸ್ಟ್ಗಳು ಬಂದ್ಬಿಟ್ಟು ನೀವು KKR ರೀಜನ್ ಅಲ್ಲಿ 7 ಪೋಸ್ಟ್ಗಳು ಖಾಲಿ ಇದಾವೆ. ನೀವೆಲ್ಲ ಇಲ್ಲಿ ನೋಡ್ಕೋಬೇಕಾಗತ್ತೆ. ಫೀಸ್ ನ ಬಂದ್ರೆ 300 ರೂಪಾಯಿ ಜನರಲ್ ಮೆರಿಟ್ ನವರಿಗೆ, 150 ರೂಪಾಯಿ ಕ್ಯಾಟಗರಿ 2A 2B 3A 3B ಬಂದು. SC ST ಗೆ ಯಾವುದೇ ತರಹದ ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಸ್ಯಾಲರಿ ನೋಡ್ಕೋಬಹುದು. ಎಜುಕೇಶನ್ ಪ್ಯೂನಿಗೆ ಬಂದ್ಬಿಟ್ಟು SSLC ಆದ್ರೆ ಸಾಕು. ಸ್ಟೆನೋಗ್ರಾಫರ್ ಬಂದ್ರೆ
ನಿಮ್ಗೆ ಏನಂತಂದ್ರೆ 3 years ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರ್ಬೇಕಾಗತ್ತೆ, ಅಥವಾ ಏನಂತ ಸೀನಿಯರ್ ಟೈಪ್ ರೈಟಿಂಗ್, ಸೀನಿಯರ್ ಶಾರ್ಟ್ ಹ್ಯಾಂಡ್ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೇಕಾಗತ್ತೆ. ಟೈಪಿಸ್ಟ್ ಬಂದ್ರೆ ಸೀನಿಯರ್ ಟೈಪ್ ರೈಟಿಂಗ್ ಆಗಿರ್ಬೇಕಾಗುತ್ತೆ ಕನ್ನಡ ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ, ಅಥವಾ ಡಿಪ್ಲೊಮಾ ಇನ್ ಸೆಕ್ರೆಟರಿ ಪ್ರಾಕ್ಟೀಸ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಡ್ರೈವರಿಗೆ ಬಂದ್ರೆ SSLC ಆಗಿರ್ಬೇಕು, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಪ್ರೊಸೆಸ್ ಸರ್ವರಿಗೆ ಬಂದ್ರೆ SSLC ಆಗಿರಬೇಕಾಗುತ್ತೆ. ಏನಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಪ್ರೊಸೆಸರ್ ಹುದ್ದೆನ ಏನಂತಂದ್ರೆ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಏಜ್ ಲಿಮಿಟ್ ನ ಸೇಮ್ ಇರ್ತಾ ಹೋಗುತ್ತೆ ಇದೇ ತರ. ಇಲ್ಲಿ ಈಗ ವೆಬ್ಸೈಟ್ ಬಂದ್ರೆ ನಿಮ್ಗೆ ಇಲ್ಲಿ ಯಾವೊಂದು ನೀವು KKR ರೀಜನ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅಲ್ಲ, KKR ರೀಜನ್ ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಈ ಕೆಳಗಡೆ ಬಂದು ಇಲ್ಲಿ ಯಾವೊಂದು ಪೋಸ್ಟ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದೇ ತರ ನಾನು ಇಲ್ಲಿ ಬಂದ್ರೆ ಪ್ಯೂನಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ಏನಿಲ್ಲ, ಇಲ್ಲಿ ಪ್ಯೂನ್ ಅಂತ ಬರ್ತಿದೆ. ಯಾವೊಂದು ಕೇಟ್ರೆ ರೆಸಿಡ್ಯೂಲ್ ಪೇರೆಂಟ್ ಕೇಟ್ರೆ ಇಲ್ಲಿ ಅಪ್ಲೈ ಮಾಡ್ತಿದ್ರೆ ಅಂತಂದ್ರೆ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಓಕೆ ಕೊಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ನೀವು ಒಂದ್ಸತಿ ಮತ್ತೆ ನೋಡ್ಕೋಬಹುದು. ನೀವು ಲಾಸ್ಟ್ ಡೇಟ್ ನ ಬಂದು 30/7/2020, ಮ್ಯಾಕ್ಸಿಮಮ್ 18 ರಿಂದ 45 ಇಯರ್ಸ್ ತನಕ ಅಪ್ಲೈ ಮಾಡಬಹುದು. ಸೈಜ್ ನ ಇಮೇಜ್ ಸೈಜ್ ನ ನೋಡ್ಕೋಬೇಕಾಗತ್ತೆ, ಸಿಗ್ನೇಚರ್ ನ, ಮತ್ತೆ ಏನಂತಂದ್ರೆ ಪೇಮೆಂಟ್ ನ ಬಂದ್ಬಿಟ್ಟು ಯಾವ ಪೇಮೆಂಟ್ ಬಂದ್ಬಿಟ್ಟು SBI ಪೋರ್ಟಲ್ ಅಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಗೆ ಬಂದ್ರೆ ನೀವು ಏನಂತಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ, ಓಕೆ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಚೆಕ್ ಬಾಕ್ಸ್ ಇದೆ ನೋಡ್ರಿ, ಚೆಕ್ ಬಾಕ್ಸ್ ಟಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಹೋಗ್ತೀರಾ ಅದು ಒಂದು ಬರ್ತಾ ಹೋಗುತ್ತೆ. ಇಲ್ಲಿ ಪೋಸ್ಟ್ ಯಾವ್ದು ಪ್ಯೂನ್ ಇದ್ರೆ ಪ್ಯೂನ್, RPC ಅಂದ್ರೆ ರೆಸಿಡ್ಯೂಲ್ ಪೇರೆಂಟ್ ಕ್ಯಾಟರ್. ಈ ಒಂದು ರೆಸಿಡ್ಯೂಲ್ ಪೇರೆಂಟ್ ಕ್ಯಾಟರ್ ಅಲ್ಲಿ KKR ರೀಜನ್ ಅವರು ಅಪ್ಲೈ ಮಾಡ್ಬೋದು, ಪೇರೆಂಟ್ ನಾರ್ಮಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ಫಾದರ್ ನೇಮ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಾದರ್ ಏನು ಇದೆ ನೇಮ್ ನ, ಮದರ್ ನೇಮ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೇಲೋ ಫಿಮೇಲೋ ಟ್ರಾನ್ಸ್ಜೆಂಡರ್ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು ಅಂತ ಸೆಲೆಕ್ಟ್ ಮಾಡ್ಬೇಕು. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ನಿಮ್ದು ಯಾವ್ದಿದೆ ಅಂತ ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಹಾಕಿದ್ರೆ ನಿಮ್ದು ಎಷ್ಟು ವಯಸ್ಸು ಅಂತ ಇಲ್ಲಿ ಆಟೋಮೆಟಿಕ್ ತೋರಿಸ್ತಾ ಹೋಗುತ್ತೆ. ಕ್ಯಾಟಗರಿ ನಿಮ್ದು ಯಾವ್ದು ಬರುತ್ತೆ, 2A 2B 3A 3B ಯಾವ್ದು ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ SC ST ಇದ್ರೆ ABC ಅಂತ ಬರ್ತಾವ, ಅದನ್ನು ಸೆಲೆಕ್ಟ್. ಸರ್ಟಿಫಿಕೇಟ್ ನಂಬರ್ ನ, ಡೇಟ್ ಆಫ್ ಸರ್ಟಿಫಿಕೇಟ್ ಯಾವ ಒಂದು ಡೇಟ್ ಅಲ್ಲಿ ನಿಮ್ಗೆ ಇಶ್ಯೂ ಮಾಡಿದ್ದಾರೆ, ಮತ್ತೆ ರೂರಲ್ ಇದ್ರೆ ರೂರಲ್ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಇಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾಡಿ ಡೇಟ್ ಆಫ್ ಸರ್ಟಿಫಿಕೇಶನ್ ನ ಹಾಕ್ಬೇಕು. ಫಿಸಿಕಲಿ ಚಾಲೆಂಜ್ ಇದ್ರೆ ಡೇಟ್ ಆಫ್ ಸರ್ಟಿಫಿಕೇಶನ್ ನ ಹಾಕ್ಬೇಕಾಗುತ್ತೆ. ಕನ್ನಡ ಮೀಡಿಯಂ ಇದ್ರೆ ಅದು ಯಾವೊಂದು ದಿನದಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನ, ಯೋಜನಾ ನಿರಾಶ್ರಿತರ ಇದ್ರೆ ಇದನ್ನ ಟಿಕ್ ಮಾಡಿ ಸರ್ಟಿಫಿಕೇಟ್ ನಂಬರ್, ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಹಾಕ್ಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಅಂತಿದೆ, ಇದು ಗೊತ್ತಿಲ್ಲ ಅಂತಂದ್ರೆ ಬಿಡ್ರಿ ಸುಮ್ನೆ. ಬಾಂಡೆಡ್ ಲೇಬರ್ನು ತುಂಬಿದ್ರೆ ನಡೀತೆ, ಇಲ್ಲ ಅಂದ್ರೆ ಇಲ್ಲ. ಹೋಲ್ ಟೈಮ್ ಕ್ಯಾಡೆಟ್ ಇನ್ಸ್ಟ್ರಕ್ಟರ್ ಇದ್ರೆ ಇದನ್ನ ಎಷ್ಟು NCC ಆಗಿ ಮಾಡಿದೀನಿ ಅಂತಂದ್ರೆ ಇಲ್ಲಿ ಹಾಕ್ಬೇಕಾಗತ್ತೆ. ರೂರಲ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಇದ್ರೆ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಮ್ಯಾರಿಡ್ ಇದ್ರೆ, ಸಿಂಗಲ್ ಸ್ಪೌಸ್ ಇದ್ರೆ, ಒಬ್ಳೆ ಹೆಂಡತಿ ಇದ್ರೆ ಇದನ್ನ ಸೆಲೆಕ್ಟ್ ಮಾಡಿ, ಅಥವಾ ಗಂಡ ಇದ್ರೆ ಹೆಂಡತಿ ಇದ್ರೆ ಗಂಡನ ಹೆಸರನ್ನ ಹಾಕ್ಬೇಕಾಗತ್ತೆ. ಅಷ್ಟೇ. ವಿಡೋವರ್ ಇದ್ರೆ ವಿಡೋವರ್, ಮದ್ವೆ ಆದ್ರೂ ವಿಡೋವರ್ ಇದ್ರೆ, ಡೈವರ್ಸ್ ಇದ್ರೆ ಡೈವರ್ಸ್, ಸಪರೇಟೆಡ್ ಇದ್ರೆ ಸಪರೇಟ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಸಿಟಿಸನ್ ನ ಯಾವ್ದಿದೆ ಅಂತಂದ್ರೆ ಇಲ್ಲಿ ಇಂಡಿಯನ್ ಇದ್ರೆ ಇಂಡಿಯನ್ ಹಾಕ್ಬೇಕತ್ತೆ. ಇಲ್ಲಿ ಬರೆದ್ರು ನಡೀತೆ, ಇಲ್ಲ ಅಂದ್ರೆ ಆಟೋಮೆಟಿಕ್ ತಗೊಂತ ಹೋಗುತ್ತೆ. ಇಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ. ಡೋರ್ ನಂಬರ್ ಏನು, ಸ್ಟ್ರೀಟ್ ಪ್ಲೇಸ್ ಯಾವ್ದು, ಏರಿಯಾ ಯಾವ್ದು, ಸ್ಟೇಟ್ ಯಾವ್ದು, ಡಿಸ್ಟ್ರಿಕ್ಟ್ ಯಾವ್ದು, ತಾಲೂಕ್ ಯಾವ್ದು ಅಂತಂದು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ನ ಇದ್ರೆ, ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬಿಟ್ರೆ ಇಲ್ಲಿ ಏರಿಯಾ, ಸ್ಟೇಟ್ ಟು ಡಿಸ್ಟ್ರಿಕ್ಟ್, ತಾಲೂಕ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಪಿನ್ ಕೋಡ್ ಒಂದು ಹಾಕ್ಬೇಕಾಗತ್ತೆ, ಇಮೇಲ್ ID ನ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಎರಡು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿನ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡೋಕಾಗತ್ತೆ. ಏನಾದ್ರೂ ಪೆನಾಲ್ಟಿ ಇದೆನಾ, ನಿಮ್ ಇನ್ಕ್ವೈರಿ ಪೆಂಡಿಂಗ್ ಇದೆನಾ ಅಂತ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡೋಕಾಗತ್ತೆ. ಇಲ್ಲಿ ಯಾವುದೇ ತರದ ಕೇಸ್ ಇದೆನಾ ನಿಮ್ ಮೇಲೆ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡೋಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಪ್ರಿವ್ಯೂ ಅಂತ ಕೊಟ್ಟಾಗ ನಿಮ್ಗೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಅಪ್ಲಿಕೆಂಟ್ ನ ನೇಮು, ಫಾದರ್ ನೇಮು, ಕ್ಯಾಟಗರಿ, ರಿಸರ್ವೇಶನ್ ಎಲ್ಲ ತುಂಬಿರೋದೆಲ್ಲ ಈ ರೀತಿ ಬರ್ತಾ ಹೋಗುತ್ತೆ. ನೀವೆಲ್ಲ ಇಲ್ಲಿ ಕರೆಕ್ಟ್ ಇದೆ ಅಂತಂದ್ರೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಒಂದ್ 2-3 ನಮ್ನಿ ಚೆಕ್ ಬಾಕ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಈ ತರ ನೋಡ್ರಿ, ಇಲ್ಲಿ ಈ ತರ ಏನ್ ಇಮೇಲ್ ID ಏನಿದೆ ಇಲ್ಲಿ ಎಲ್ಲ ಹಾಕಿ ಇಲ್ಲಿ ಟೆಸ್ಟ್ ಬರುತ್ತೆ, ಒಂದು ಟೆಸ್ಟ್ ಹಾಕ್ಬೇಕು, ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕು. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡೋಕ್ಕಿಂತ ಮುಂಚೆ ನೀವೆಲ್ಲ ಇಲ್ಲಿ ಎಲ್ಲ ಚೆಕ್ ಬಾಕ್ಸ್ ನ ಟಿಕ್ ಮಾಡಿದ್ರೆ ಮಾತ್ರ ಸೇವ್ ಅಂಡ್ ಕಂಟಿನ್ಯೂ ಮುಂದುವರಿಯುತ್ತೆ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ನೀವು ಕೊಟ್ಟಾಗ ಇಲ್ಲಿ ಕ್ಯಾಪ್ಷನ್ ಹಾಕಿ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ.
ಇಲ್ಲಿ ಈ ತರ ಬಂದಾಗ ನಿಮ್ಮ ಅಪ್ಲಿಕೇಶನ್ ನಂಬರು, ನೀವು ಅಪ್ಲಿಕೇಶನ್ ನಂಬರು, ವ್ಯಾಲಿಡ್ ಇಲ್ಲ, ಇಲ್ಲಿ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ನಿಮ್ಮ ಮೊಬೈಲಿಗೆ ಬರುತ್ತೆ. ಒ ಟಿ ಪಿನ ಹಾಕ್ಬೇಕತ್ತೆ. ಇಲ್ಲಿ ಕ್ಯಾಪ್ಷನ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಕೊಡ್ಬೇಕಾಗತ್ತೆ. ಈ ಸಬ್ಮಿಟ್ ಕೊಟ್ಟಾಗ ಏನಂತಂದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಯಾವುದು, ಬೋರ್ಡ್ ಯಾವುದು, ಸೆಕೆಂಡರಿ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಮೇಲೆ ಆಗ್ತಿರೋದು ಎಸ್ ಎಸ್ ಎಲ್ ಸಿ, ಬೋರ್ಡ್ ನಂಬರ್, ಬೋರ್ಡ್ ಯಾವುದು ಕರ್ನಾಟಕ ಕೆ ಸಿ ಬಿ ಬೋರ್ಡ, ರೋಲ್ ನಂಬರ್ನ ಹಾಕ್ಬೇಕತ್ತೆ. ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಪಡೆದಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 625ಕ್ಕೆ ಎಷ್ಟು ಪಡೆದಿದ್ದೀರಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಏನಂತಂದ್ರೆ ಆಡ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಇಲ್ಲಿ ಆಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕತ್ತೆ. ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ನೀವು ಇಲ್ಲಿ ನಿಮ್ಮ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡುವಂತ ಆಪ್ಷನ್ಸ್ ಬರುತ್ತೆ. ಫೋಟೋಗ್ರಾಫ್ನ ಅಪ್ಲೋಡ್ ಮಾಡ್ಬೇಕತ್ತೆ. ಸೈನ್ ಡಿಕ್ಲರೇಷನ್ ಎರಡನ್ನ ಹಾಕಿ ಇಲ್ಲಿ ತುಂಬಿದಾಗ ಇಲ್ಲಿ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಮತ್ತೆ ಪ್ರಿವ್ಯೂ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ಲೇ ನೀವು ನೋಡ್ಕೋಬೇಕಾಗತ್ತೆ. ಎಲ್ಲ ಕರೆಕ್ಟ್ ಆಗಿ ಇತ್ತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಅಂತ ಬರುತ್ತೆ. ಆ ಸಬ್ಮಿಟ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಸಬ್ಮಿಟ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ಪೇಮೆಂಟ್ ಮಾಡ್ಲಾರದೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಇಲ್ಲಿ ಅಪ್ಲಿಕೇಶನ್ ನಂಬರ್ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರುತ್ತೆ. ಅಪ್ಲಿಕೇಶನ್ ನಂಬರ್ನ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕ್ಯಾಪ್ಷನ್ ಹಾಕಿ ಗೋ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಸ್ ಬಿ ಐ ಪೇಮೆಂಟ್ ಗೇಟ್ವೇ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಎಸ್ ಬಿ ಐ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಪೇಟಿಎಂ ಅಥವಾ ಕ್ಯೂ ಆರ್ ನ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡ್ಬೇಕತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಏನಂತಂದ್ರೆ ವೆರಿಫೈ ಆನ್ ಇ ಪೇ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೇಕತ್ತ. ಹಂಗಂದ್ರೆ ಮಾತ್ರ ಸಕ್ಸಸ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಂತಂದ್ರೆ ಮತ್ತೆ ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಪೇಮೆಂಟ್ ಕಂಪ್ಲೀಟ್ ಆದಾಗ ಇಲ್ಲಿ ರೀಪ್ರಿಂಟ್ ಅಂತ ಇದೆ ನೋಡ್ರಿ. ಇಲ್ಲಿ ಮತ್ತೆ ಅಪ್ಲಿಕೇಶನ್ ನಂಬರ್ನ ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ಜನರೇಟ್ ಅಂತ ಕೊಟ್ರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ. ಅದನ್ನ ಪ್ರಿಂಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ನೀವು ಬೆಂಗಳೂರು ಸಿವಿಲ್ ಕೋರ್ಟ್ ಹುದ್ದೆಗಳಿಗೆ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.